ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವೇ ಮುಖ್ಯಮಂತ್ರಿ ಆಗಬೇಕು. ನೀವಾಗಲ್ಲ ಅಂದ್ರೆ ಇತರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ. ಅಧಿಕಾರವಿದ್ದರೂ ಅವಕಾಶ ನೀಡದಿದ್ರೆ ಇತಿಹಾಸ ಕ್ಷಮಿಸೋದಿಲ್ಲ. ಎಐಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಸಿಎಂ ಆಗಿದ್ರು ಕೂಡ ದಾಮೋದರಂ ಸಂಜೀವಯ್ಯ, ಆಂಧ್ರದ 2ನೇ ಸಿಎಂ ಆಗಿದ್ರು ದಲಿತ ನಾಯಕ ದಾಮೋದರಂ ಸಂಜೀವಯ್ಯ. ದಾಮೋದರಂ ಸಂಜೀವಯ್ಯ ಅವರ ಹಾದಿಯನ್ನ ನೀವು ಕೂಡ ಅನುಸರಿಸಿದ ಖರ್ಗೆಜಿ ಈಗ ಆಗದಿದ್ರೆ ಮತ್ತೆಂದಿಗೂ ನೀವು ಸಿಎಂ ಆಗೋದಿಲ್ಲ, ನಮಗಾದ್ರೂ ಚಾನ್ಸ್ ನ ಕೊಡಿ ಅಂತ ಹೇಳ್ತಿದ್ದಾರೆ. ಖರ್ಗೆ ಬಳಿ ಭಾವನಾತ್ಮಕ ದಾಳವನ್ನ ಉರುಳಿಸಿ ಪರಮೇಶ್ವರ್ ಮುನಿಯಪ್ಪ ಮಾತನಾಡಿರುವಂಥದ್ದು. ಎಲ್ಲವನ್ನ ಕೇಳಿಸಿಕೊಂಡು ರಾಹುಲ್ ಕಡೆ ಬೆರಳು ತೋರಿಸಿದ ಹಿರಿಯ ಖರ್ಗೆ ಈಗ ರಾಹುಲ್ ಸೋನಿಯಾ ಅಂಗಳದಲ್ಲಿ ದಲಿತ ಸಿಎಂ ಚೆಂಡ್ ಹೋಗಿ ಬಿದ್ದಿದೆ. ಪವರ್ ಫೈಟ್ ವಿಚಾರ ನಿನ್ನೆ ಮೊನ್ನೆದೆಲ್ಲ ಚರ್ಚೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಮತ್ತೊಂದು ದೊಡ್ಡ ಗೊಂದಲ ಸಂಚಲನವನ್ನ ಮೂಡಿಸ್ತಾ ಇದೆ. ದಲಿತ ಸಿಎಂ ಪಾಲಿಟಿಕ್ಸ್. ಖರ್ಗೆ ಅವರ ರಾಜ್ಯಸಭೆಯ ಅವಧಿ ಜೂನ್ನಲ್ಲಿ ಕೊನೆಗೊಳ್ಳುತ್ತೆ. ಮತ್ತೆ ಪಕ್ಷ ಅವರನ್ನ ಮತ್ತೆ ನಾಮನಿರ್ದೇಶನ ಮಾಡಿದ್ರೆ ಅವರು ರಾಷ್ಟ್ರ ರಾಜಕೀಯದಲ್ಲಿ ಮುಂದುವರಿತಾರೆ. ಆದರೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಉಳಿತಾರೆಯೇ ಕಾದ್ ನೋಡಬೇಕು, ಗೊತ್ತಿಲ್ಲ. ಹೀಗಂತ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು ಹೇಳಿರುವಂತಹ ಮಾತು. ಖರ್ಗೆ ಅವರು ರಾಜ್ಯಸಭೆಯ ಅವಧಿಯ ಜೂನ್ನಲ್ಲಿ ಅವರ ಅವಧಿ ಏನಿದೆ ಅದು ಜೂನ್ನಲ್ಲಿ ಅಂತ್ಯಗೊಳ್ಳುತ್ತೆ. ಪಕ್ಷ ಕೂಡ ಅವರನ್ನ ಮತ್ತೆ ನಾಮನಿರ್ದೇಶನ ಮಾಡುತ್ತೆ. ಅವರು ರಾಷ್ಟ್ರ ರಾಜಕೀಯದಲ್ಲಿ ಮುಂದುವರಿತಾರೆ. ಆದರೆ ಅವರು ಎಐಸಿಸಿ ಅಧ್ಯಕ್ಷರಾಗಿಯೇ ಉಳಿತಾರೆಯೇ ಅದು ಗೊತ್ತಿಲ್ಲ, ಕಾದ್ ನೋಡಬೇಕು ಅಂತ ಹೇಳ್ತಿದ್ದಾರೆ.